ಪುಟ್ಟ ಹಂದಿ ಅಲ್ಲಿ ಕಾಣಿಸಿಕೊಂಡಿತಂತೆ. ನೋಡ್ತಾ ಇರಿದ್ದು ಹಂದಿ ಎಲ್ಲಿಂದ ಬಂತು? ಬ್ರಹ್ಮದೇವರ ನಾಸಾದಿಂದ. ಅಬ್ಬಾ, ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ, ತುಂಬ ಸುಂದರವಾದ ವರಾಹ ರೂಪ ಅದು ಅಂತ ನೋಡ್ತಾ ಇರುವಾಗಲೇ ಆಕಾಶದಷ್ಟು ವ್ಯಾಪಿಸಿತು. ಆಕಾಶದಲ್ಲಿ ಬೆಳೆಯಿತು ಆ ಹಂದಿ, ವರಾಹ, ಅದು ಬೆಳೆಯುವ ಹಂದಿ. ಯಾವಾಗ ದೇವರು ಕರ್ಮಣನೋ ವರ್ಧತೇನೋ ಕನೀಯಾನ್, ದೇವರಿಗೆ ಬೆಳೆಯುವುದೂ ಇಲ್ಲ, ಕುಗ್ಗುವುದೂ ಇಲ್ಲ. ಇದು ನಮ್ಮ ದೇಹಗಳು ಮಾತ್ರ. ಭಗವಂತ, ಅದು ಆಚಾರ್ಯರು ಹೇಳ್ತಾರಲ್ಲ, ಅದು ಏನು ಅಂತಂದರೆ ಅದು ಭಗವಂತ ಅದನ್ನು ತೋರಿಸಿದ ಅಷ್ಟೇ. ಬೆಳೆದ ಅಂದರೆ ತೋರಿಸಿದ ಅಷ್ಟೇ. ಯಾಕಂದರೆ ದೇವರ ರೂಪ ಎಲ್ಲ ಕಡೆ ಇರ್ತದೆ ಅದು. ಹಾಗಾಗಿ ಇಲ್ಲಿದ್ದ ರೂಪ ತೋರಿಸಿದರೆ ಇಷ್ಟೇ ರೂಪ ಆಗ್ತದೆ, ಇಷ್ಟು ಕಡೆಯಲ್ಲಿದ್ದ ರೂಪವನ್ನು ತೋರಿಸಿದರೆ ಇಷ್ಟು ದೊಡ್ಡದಾಗಿ ಕಾಣಿಸ್ತಾನೆ, ಇನ್ನೂ ದೊಡ್ಡದಾಗಿ ನೋಡಿದರೆ ವ್ಯಕ್ತ ಮಾಡಿದರೆ ಅಷ್ಟು ದೊಡ್ಡ ರೂಪ ಭಗವಂತನದ್ದು ಕಾಣಿಸ್ತದೆ. ಹಾಗಾಗಿ ವ್ಯಕ್ತಿ ಅಭಿವ್ಯಕ್ತಿ ಅಷ್ಟೇ ಹೊರತು ಭಗವಂತನಿಗೆ ಜನ್ಮ ಅಂತೇನು ಬೆಳವಣಿಗೆ ಅಂತ ಇಲ್ಲವೇ ಇಲ್ಲ. ಬೃಹದ್ದಾತ ರೂಪವನ್ನು ಸ್ವೀಕಾರ ಮಾಡಿದ ನಮ್ಮ ದೇವರು. ನೀರಿನ ಒಳಗೆ ಇಳಿದ, ಹಿರಣ್ಯಾಕ್ಷನ ಜೊತೆಗೆ ಯುದ್ಧ ಮಾಡಿದ. ಹಿರಣ್ಯಾಕ್ಷನನ್ನು ದ್ವಿತೀಯಂ ಕರ್ಣತಾಡನಾಥ್, ಅವನಿಗೆ ಕಿವಿಗೆ ಹೊಡೆದು ಅವನನ್ನು ಸಂಹಾರ ಮಾಡಿದ. ಅವನ ಕೈಯಲ್ಲಿದ್ದ ಭೂಮಿಯನ್ನು ಎತ್ತಿ ಆ ಕಕ್ಷೆಯಲ್ಲಿ ಇಟ್ಟ, ಭೂಮಿಯನ್ನು ಆ ಜಾಗದಲ್ಲಿ ಇರಿಸಿ ಭೂಮಿಯನ್ನು ಸುಸ್ಥಿರಗೊಳಿಸಿದ. ಭಗವಂತ ಮಾಡಿದ ಪರಮೋಪಕಾರ, ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿ ಭೂಮಿಯನ್ನು ಆ ಜಾಗದಲ್ಲಿ ಇಟ್ಟು ಎಲ್ರಿಗೂ ಇರಲಿಕ್ಕೆ ಬೇಕಾದ ಜಾಗವನ್ನು ವ್ಯವಸ್ಥೆ ಮಾಡಿ ಸ್ವಯಂಭುವ ಮನುವಿನ ಸೃಷ್ಟಿಗೆ ದಾರಿ ಮಾಡಿಕೊಟ್ಟ ದೇವರು ವರಾಹ ದೇವರು. ಇದು ವರಾಹ ರೂಪವನ್ನು ನಾವು ಯಾವತ್ತೂ ಚಿಂತನೆ ಮಾಡಬೇಕಂತೆ. ಪ್ರಣವ ಮಂತ್ರದಲ್ಲಿ 4 ಅಕ್ಷರಗಳು, 8 ಅಕ್ಷರ, ಅದನ್ನು 4 ಅಕ್ಷರ ಅಂತ ಅನುಸಂಧಾನ ಮಾಡಿದರೆ ಅದರಲ್ಲಿ ಅಕಾರ, ಉಕಾರ, ಮಕಾರ, ನಾದ ಅಂತ. ಅಕಾರದಲ್ಲಿ ಕೃಷ್ಣ ಪ್ರತಿಪಾದ್ಯನಾಗ್ತಾನಂತೆ, ಉಕಾರದಿಂದ ರಾಮದೇವರು ಪ್ರತಿಪಾದ್ಯಮಾನರಾಗ್ತಾರಂತೆ, ಮಕಾರದಿಂದ ನರಸಿಂಹದೇವರು ಪ್ರತಿಪಾದ್ಯಮಾನರಾಗ್ತಾರಂತೆ, ನಾದದಿಂದ ವರಾಹದೇವರು ಪ್ರತಿಪಾದ್ಯಮಾನರಾಗ್ತಾರಂತೆ. ಹಾಗೆ ಪ್ರಣವ ಪ್ರತಿಪಾದ್ಯನಾದ, ಸಂಗೀತದಿಂದ ಸ್ತುತ್ಯನಾದಂತಹ ಭಗವಂತ ವರಾಹದೇವರು ಆ ಜಗತ್ತನ್ನು ಎತ್ತಿ ಹಿಡಿದು ನಮ್ಮನ್ನು ರಕ್ಷಣೆ ಮಾಡ್ತಾರೆ. ಈ ನಾವೆಲ್ಲ ಹೇಳೋದುಂಟು ನೋಡಿ, ಹಾಡು ಹಾಡಿದ ಹಾಗೆ ಅನಾಯಾಸವಾಗಿ ಅದನ್ನು ಮಾಡಿದ ಅಂತ. ಹಾಗೆ ನಮ್ಮ ದೇವರು ಅದು ಅನಾಯಾಸವಾಗಿ ಜಗತ್ತನ್ನು ಆ ಕಕ್ಷೆಯಲ್ಲಿ ಇಟ್ಟು ಮಾಡಿದ ಪರಮೋಪಕಾರ ನಾವು ನೆನಪಿಸಿಕೊಳ್ಬೇಕಂತೆ. ಯಾರಾದರೂ ಸಿಕ್ಕಿದರೆ ಕೇಳ್ತಾರೆ, ಎಲ್ಲಿರ್ತೀರಿ ನೀವು, ಯಾವ ಜಾಗ, ಏನು ಅಡ್ರೆಸ್ಸು? ನಾವು ಹೇಳ್ತೇವೆ ಇಷ್ಟನೇ ಕ್ರಾಸು, ಇಷ್ಟನೇ ಮೇನ್ ರೋಡು, ಅದೆಲ್ಲ ಹೇಳ್ತೇವೆ. ಯಾವ ಮೇನ್ ರೋಡು, ಯಾವ ಕ್ರಾಸ್ ಬೇಕಾದರೂ ಹೇಳಿ, ಒಂದು ಕ್ರಾಸ್ ಮಾತ್ರ ಮರಿಬೇಡಿ. ಅದು ಯಾವುದು ಅಂತಂದರೆ ನಾವು ಎಲ್ಲಿದ್ದೇವೆ ಅಂತಂದರೆ ಕ್ಯಾರ್ ಆಫ್ ವರಾಹ, ಅದು ಹೇಳಲಿಕ್ಕೆ ಮರಿಬೇಡಿ. ನಾವು ಎಲ್ಲಿದ್ದೇವೆ ಅಂತಂದರೆ ಭೂಮಿಯನ್ನು ತನ್ನ ದಾಡೆಯಲ್ಲಿ ಎತ್ತಿ ಹಿಡಿದಿದ್ದಾರೆ ವರಾಹದೇವರು. ನಮ್ಮ ಭೂಮಿ ಎಲ್ಲಿದೆ ಅಂತಂದರೆ ವರಾಹದೇವರ ದಾಡೆಯಲ್ಲಿ ನಿಂತಿರ್ತಕ್ಕಂಥದ್ದು. ನಾವು ಎಲ್ಲಿದ್ದೇವೆ ಅಂತಂದರೆ ವರಾಹದೇವರು ನಮ್ಮನ್ನು ಎತ್ತಿ ಹಿಡಿದಿದ್ದಾರೆ ಅಂತ ನಾವು ಅನುಸಂಧಾನ ಮಾಡಿದರೆ ವರಾಹದೇವರು ನಮ್ಮನ್ನು ಎತ್ತಿ ಹಿಡಿತಾರೆ. ನೀವು ಮರೆತು ಬಿಟ್ಟರೆ, ಭೂಮಿಯನ್ನು ಕೆಳಗೆ ಬಿಟ್ಟರೆ ನಮ್ಮ ಸ್ಥಿತಿ ಏನಾಗಬೇಕು? ದೇವರು ಬಿಡುವುದಿಲ್ಲ, ತಾಯಿಯ ಹೃದಯ ಅವರದ್ದು. ನಾವು ಅನುಸಂಧಾನ ಹಾಗೆ ಮಾಡಬೇಕಂತೆ. ಈ ರೆವಿನ್ಯೂ ಪ್ರಾಬ್ಲಮ್ ಎಲ್ರಿಗೂ ಇರ್ತದೆ. ಭೂಮಿ ಕಬಳಿಸಿರ್ತಾರೆ ನಮ್ಮ ಜಾಗವನ್ನು, ತುಂಬ ಟೆನ್ಷನ್. ಈ 11 ಮುದುಕರು ಒಬ್ಬರು ಅವರು ಹೇಳಿದರು, ನಮ್ಮ ಭೂಮಿಯನ್ನು ಕಬಳಿಸಿದ್ದಾನೆ. ಅಲ್ಲ, ನೀವು 11 ಮುದುಕ, ನೀವು ಸಾಯಲಿಕ್ಕೆ ತಯಾರಾಗಿದ್ದೀರಿ, ಬಿಡಿ, ನಿಮ್ಮ ಮಕ್ಕಳು ನೋಡ್ತಾರೆ. ಆ ಭೂಮಿ ಸರಿಯಾಗಿದೆ, ನಾನು ಜೀವ ಬಿಡುವುದಿಲ್ಲ. ಜೀವ ಬಿಡಬೇಕಾದ್ರೆ ಆ ಭೂಮಿ ಸರಿಯಾಗಬೇಕು. ಅಂದರೆ ಭೂಮಿಯಲ್ಲಿ ಪ್ರಾಣ ಇಟ್ಟಿರ್ತಾರೆ ನೋಡಿ. ನಾವು ದೇವರಲ್ಲಿ ವರಾಹದೇವರನ್ನು ಪ್ರಾರ್ಥನೆ ಮಾಡಿ ಆ ಅಧಿಕಾರಿಗಳಿಗೆ ಸರಿಯಾದ ಸದ್ಬುದ್ಧಿಯನ್ನು ಪ್ರಚೋದನೆ ಮಾಡಿ ನಮ್ಮ ಭೂಮಿ ಕಬಳಿಕೆ ಆಗದಿದ್ದಾಗೆ ಇರಲಿ, ರೆವಿನ್ಯೂ ಪ್ರಾಬ್ಲಮ್ ಪರಿಹಾರ ಮಾಡು ವರಾಹದೇವರನ್ನು ನಾವು ಪ್ರಾರ್ಥನೆ ಮಾಡಿದರೆ ನಮ್ಮ ಎಲ್ಲ ಭೂಮಿಯ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾರೆ. ನಾವೆಲ್ಲ ಒಟ್ಟು ಸೇರಿ ಮಾಡಬೇಕಾದ ಒಂದು ಪ್ರಾರ್ಥನೆ ಇದೆ. ಅದು ಏನು ಅಂತಂದರೆ ನಮ್ಮ ಭಾರತವನ್ನೇ ಕಬಳಿಸ್ತಾರೆ ನೋಡಿ. ಹಾಗಾಗಿ ಆ ಕಬಳಿಸಲಿಕ್ಕೆ ಅಂತ ನುಣುಚಿಕೊಂಡು ಬರ್ತಾರೆ, ಅವರನ್ನೆಲ್ಲ ದೇವರು ನಿರ್ಮೂಲನೆ ಮಾಡಿ ನಮ್ಮ ಭಾರತದ ಗಡಿ ಅದು ಸುಭದ್ರ ಆಗುವ ಹಾಗೆ ಮಾಡಲಿ ಅಂತ ನಾವು ವರಾಹದೇವರ ಹತ್ರ ದಿನಾ ನಾವು ಮಾಡಬೇಕಾದ ಪ್ರಾರ್ಥನೆ. ಸ್ವಯಂಭುವಮನು ಶತರೂಪೆಯರ ದಾಂಪತ್ಯದಲ್ಲಿ 5 ಮಂದಿ ಮಕ್ಕಳಾದರಂತೆ. 5 ಮಕ್ಕಳು.
ಅದರಿಂದಲೇ ಈ ಪ್ರಪಂಚ ಅದು ಬೆಳೆದು ಬಂದದ್ದು. 2 ಗಂಡು ಮಕ್ಕಳು, 3 ಜನ ಹೆಣ್ಮಕ್ಕಳು. ದೇವಹೂತಿ, ಆಕೂತಿ, ಪ್ರಸೂತಿ ಅನ್ನತಕ್ಕಂತಹ 3 ಜನ ಹೆಣ್ಮಕ್ಕಳು, 2 ಗಂಡು ಮಕ್ಕಳು, ಉತ್ತಾನಪಾದ, ಪ್ರಿಯವೃತ ಅನ್ನುವ 2 ಗಂಡು ಮಕ್ಕಳು, 5 ಮಕ್ಕಳ ಅಪ್ಪ ಸ್ವಯಂಭುವ ಮನು. ಬ್ರಹ್ಮದೇವರ ಮೊಮ್ಮಕ್ಕಳು 3 ಜನ ಹೆಣ್ಮಕ್ಕಳು. ಹೆಣ್ಮಕ್ಕಳಿಗೇ ಪ್ರಾಧಾನ್ಯ ನೋಡಿ, ಸಂಖ್ಯೆ ಮೆಜಾರಿಟಿ ಅವರದೇ. 3 ಜನ, ದೇವಹೂತಿ, ಆಕೂತಿ, ಪ್ರಸೂತಿ. ಕರ್ದಮರು ಮಹಾಋಷಿಗಳು, ಮಹಾಜ್ಞಾನಿಗಳು. ತಪಸ್ಸಿನಲ್ಲಿ ತೊಡಗಿದವರು. ಸರೋವರದ ಪಕ್ಕದಲ್ಲಿ ತಪಸ್ಸಿನಲ್ಲಿ ತೊಡಗಿದ್ದಾರೆ. ನಾವು ಬಿಂದು ಮಾಧವನ ಪಕ್ಕ ಇದ್ದೇವೆ, ಅವರು ಬಿಂದು ಸರೋವರದ ಪಕ್ಕದಲ್ಲಿ ಭಗವಂತನ ಆನಂದ ಬಾಷ್ಪ ಸುರಿದ ಜಾಗದಲ್ಲಿ ಕರ್ದಮರು ತಪಸ್ಸಿನಲ್ಲಿ ತೊಡಗಿದ್ದಾರೆ. ಕರ್ದಮ ಅಂದರೆ ಕೆಸರು ಅಂತ ಅರ್ಥ. ಎಂಥ ತಪಸ್ಸು ಅವ್ರದ್ದು ಅಂತಂದರೆ ಮೈಯಲ್ಲಿ ಕೊಳೆ ಆಗಿದೆ, ತೊಳಿಬೇಕು, ಸ್ನಾನವೂ ಇಲ್ಲ. ಅಂಥ ಸ್ನಾನ ಏನಿಲ್ಲ. ನಮ್ಮದೆಲ್ಲ ಎಣ್ಣೆ ಹಚ್ಚಬೇಕು, ಅದಕ್ಕೆ ಒಂದಿಷ್ಟು ಸೋಪ್ ಖರ್ಚು ಮಾಡಬೇಕು, ಚೂರ್ಣ ಹಾಕಬೇಕು. ಕರ್ದಮ ಅಂತಂದರೆ ಅದಕ್ಕೆ ಸಾಧನೆಗೆ ಇನ್ನೊಂದು ಹೆಸರು ಕರ್ದಮ ಅಂತ. ಕರ್ದಮ ಅಂದರೆ ಕೆಸರು ಅಂತ ಅರ್ಥ. ಎಲ್ಲಿಯಾದರೂ ಒಂದು ಕೃಷಿ ಆಗಬೇಕಾದ್ರೆ, ಬೀಜ ಬಿತ್ತಿದರೆ, ಬೆಳೀಬೇಕಾದ್ರೆ ಕೆಸರು ಇರಬೇಕು. ಕೆಸರಿದ್ದರೆ ಕೃಷಿ ಮಾಡಲಿಕ್ಕಾಗುತ್ತೆ ಅಂತ. ನಮ್ಮ ದೇಹದಲ್ಲಿಯೂ ಕೂಡ ಕರ್ದಮ ಆಯಿತು ಅಂತಂದರೆ ಅದರಲ್ಲಿ ಕೃಷಿ ಆಗಲಿಕ್ಕೆ ಸಾಧ್ಯ. ಕೃಷಿಯಿಂದ ಈ ತಪಸ್ಸು, ಜ್ಞಾನದ ಮರ ಬೆಳೀಲಿಕ್ಕೆ ಸಾಧ್ಯ ಅಂತ. ಕರ್ದಮ ಅಂತಂದರೆ 2 ಅಂಶ ಅದರಲ್ಲಿ ನಾವು ಗಮನಿಸಬೇಕಾದ್ದು. ಒಂದು ಕರ್ಧಾತು, ಇನ್ನೊಂದು ದಮಧಾತು. 2 ಧಾತುಗಳು ಸೇರಿ ಕರ್ದಮ. 2 ಧಾತುಗಳಿಂದ ಒಂದು ಶಬ್ದ ನಿಷ್ಪತ್ತಿ ಆಗ್ತದೆ ಅಂತ ನಮ್ಮ ವೇದಾಂತ, ನಮ್ಮ ಆಚಾರ್ಯರು ತೋರಿಸಿಕೊಟ್ಟಿದ್ದಾರೆ. ಅದ್ಭುತ ಎಂಬ ರೂಪವನ್ನು ನಿಷ್ಪತ್ತಿ ಮಾಡುವಾಗಲೇ ಅದಿಭುವೋ ಡುತಚ ಅಂತ 2 ಧಾತುವಿನಿಂದ ನಿಷ್ಪನ್ನವಾದ ಶಬ್ದ ಅಂತ. ಕರ್ದಮ ಅಂದರೆ 2 ಧಾತುಗಳಿಂದ ನಿಷ್ಪನ್ನವಾದ ಶಬ್ದ. ಒಂದು ಕರ್ಧಾತು, ಒಂದು ದಮಧಾತು. ಕರ್ ಅಂತಂದರೆ ನಮ್ಮ ಕರ್ತವ್ಯ ಕರ್ಮಗಳನ್ನು ಮಾಡಬೇಕು. ಟು ಡು, ನಮ್ಮ ಕರ್ಮಗಳನ್ನೆಲ್ಲ ನಾವು ಮಾಡಬೇಕು. ಯಾರಿಗೆ ಯಾವುದು ವಿಹಿತವಾದದ್ದು ಅಂತಹ ಸತ್ಕರ್ಮಗಳನ್ನು ಅನುಷ್ಠಾನ ಮಾಡಬೇಕು. ಇದು ಕರ್. ದಮ ಅಂತಂದರೆ ಆ ಕರ್ಮಾನುಷ್ಠಾನ ಮಾಡುವಾಗ ದಮನ ಇರಬೇಕು. ದಮನ ಅಂದರೆ ಇನ್ನೊಬ್ಬರನ್ನು ದಮನೆ ಮಾಡಬೇಕು ಅಂತಲ್ಲ, ನಮ್ಮನ್ನೇ ನಾವು ದಮನೆ ಮಾಡಬೇಕು. ನಮ್ಮ ಇಂದ್ರಿಯಗಳನ್ನು ದಮನೆ ಮಾಡಬೇಕು. ಅಂದರೆ ಇಂದ್ರಿಯ ದಮನದ ಜೊತೆಗೆ ನಾವು ಸತ್ಕರ್ಮಾನುಷ್ಠಾನ ನಾವು ಮಾಡಿದರೆ ಕರ್ದಮರ ಮೂಲಕ ನಮಗೆ ಭಗವಂತನ ಅನುಗ್ರಹ ಆಗುತ್ತೆ. ಕರ್ದಮರ ಜೀವನೇ ಈ ದಮನಕ್ಕಾಗಿ, ಇಂದ್ರಿಯ ನಿಗ್ರಹದ ಮೂಲಕ ತಪಸ್ಸಿನ ಕರಣಕ್ಕೋಸ್ಕರ, ಅನುಷ್ಠಾನಕ್ಕೋಸ್ಕರ ಎಂಥ ತಪಸ್ಸು, ಅನ್ನ ಆಹಾರ ಎಲ್ಲ ತೊರೆದು ದೇಹದ ಮೇಲಿನ ವ್ಯಾಮೋಹವನ್ನು ದೂರ ಇಟ್ಟು ಅವರು ಮಾಡಿದ ಸಾಧನೆ ಅದ್ಭುತವಾದ್ದು. ಯಾಕೆ ಅದ್ಭುತವಾಯಿತು ಅಂತಂದರೆ ಅದ್ಭುತನಾದ ಭಗವಂತ ಪ್ರತ್ಯಕ್ಷ ಗೋಚರ ಆಗುವ ತನಕ ತಪಸ್ಸು ಅವರು ನಿಲ್ಲಿಸಿಲ್ಲ. ದೇವರು ಬಂದ, ಕಾಣಿಸಿಕೊಂಡ. ಎಂಥ ಯೋಗ ನೋಡಿ. ತಪಸ್ಸು ಮಾಡಿದರೆ ಭಗವಂತ ಕಾಣಿಸ್ತಾನೆ. ನಮ್ಮ ತಪಸ್ಸು ಹೇಗೆ ಹಾಗೆ ಭಗವಂತ ಬರ್ತಾನೆ. ಚಿಕ್ಕ ತಪಸ್ಸಾದರೆ ಚಿಕ್ಕ ಭಗವಂತನ ಅನುಗ್ರಹ, ಮಹಾ ತಪಸ್ಸು ಮಾಡಿದರೆ ಭಗವಂತನ ಮಹಾ ಅನುಗ್ರಹ ನಮಗಾಗುತ್ತೆ. ದೇವರು ಕರ್ದಮರ ಮಹಾ ತಪಸ್ಸಿಗೆ ಮೆಚ್ಚಿ ದರ್ಶನ ಕೊಟ್ಟು ಅನುಗ್ರಹವನ್ನು ಮಾಡಿದ. ಕರ್ದಮರಿಗೆ ಹೇಳಿದ, ನೀವು ಮದುವೆ ಮಾಡಿಕೊಳ್ಳಿ ಅಂತ ಹೇಳಿದ. ಕರ್ದಮರು ತಿರಸ್ಕಾರ ಏನೂ ಮಾಡಲಿಲ್ಲ. ಕರ್ದಮರು ಹೇಳಿದರು, ಸ್ವಾಮಿ ನಿಮ್ಮ ಪ್ರಸಾದ ಅಂತ. ಮದುವೆ ಆಗಬೇಕಿದ್ರೆ ಹೆಣ್ಣು ಬೇಕಲ್ಲ, ದೇವರೇ ಹೆಣ್ಣನ್ನು ತಂದು ಕೊಡು, ಮದುವೆ ಆಗ್ತೇನೆ. ಈಗ ದೇವರಿಗೆ ಜವಾಬ್ದಾರಿ ಬಂತು. ದೇವರಿಗೆ ಅನಿಸ್ತು ನಾನು ಯಾಕೆ ಹೇಳಬೇಕಿತ್ತು ಅಂತ. ಹೇಳಿದಾಗ ಹೇಳಿದ್ರು ಹೆಣ್ಣನ್ನು ತಂದು ಕೊಡು ಅಂತ. ದೇವರು ಜವಾಬ್ದಾರಿಯನ್ನು ಹೊತ್ತ ಸ್ವಯಂಭೂ ಮನುವಿನ ಹತ್ರ ಬಂದ. ಸ್ವಯಂಭೂ ಮನು, ನಿನಗೆ ಪ್ರಾಯ ಪ್ರಬುದ್ಧಳಾದಂಥ ಹೆಣ್ಮಗಳಿದ್ದಾಳೆ ದೇವಹೂತಿ, ಮದುವೆ ಮಾಡು. ಸ್ವಯಂಭೂವನು ಹೇಳಿದರು, ಸ್ವಾಮಿ ಮದುವೆ ಮಾಡೋದಕ್ಕೆ ತಯಾರು, ಕನ್ಯಾ ಪರಕೀಯ ಏವ, ಇನ್ನು ಇನ್ನೊಬ್ಬರಿಗೆ ದಾನ ಮಾಡಲಿಕ್ಕೋಸ್ಕರನೇ ಇದ್ದದ್ದು. ದಾನ ಮಾಡಬೇಕಾದ್ರೆ ಸತ್ಪಾತ್ರ ಬೇಕು. ಸ್ವಾಮಿ ಸತ್ಪಾತ್ರ ಎಲ್ಲಿದ್ದಾರೆ ತೋರಿಸು ಅಂತ ದೇವರು ಹೇಳಿದ. ಇದು ನನ್ನ ಮೇಲೆ ಜವಾಬ್ದಾರಿ ಬಂತಲ್ಲ ಅಂತ 2 ಕಡೆಯ ಪುರೋಹಿತರು ದೇವರಾಗಿ ಬಿಟ್ಟ. ಕರ್ದಮರಿಗೆ ಹೆಣ್ಣಿನ ಅಪೇಕ್ಷೆ, ದೇವಹೂತಿಗೆ ಗಂಡಿನ ಅಪೇಕ್ಷೆ. ಹಾಗಾಗಿ 2 ಪೂರಣೆ ಮಾಡಿದ. ಸ್ವಯಂಭುವ ಮನುವಿಗೆ ಹೇಳಿದ, ಸ್ವಯಂಭುವ ಮನು, ಬಿಂದು ಸರೋವರದ ಪಕ್ಕದಲ್ಲಿ ಕರ್ದಮ ಋಷಿಗಳಿದ್ದಾರೆ, ಈ ದೇವಹೂತಿಯನ್ನು ಕರ್ಕೊಂಡು ಹೋಗಿ ಕನ್ಯಾದಾನ ಮಾಡು.
ತುಂಬ ಪುಣ್ಯ ಅಂತ. ದೇವರು ಹೇಳಿದ ಮೇಲೆ ಪುಣ್ಯ ತುಂಬ ಪುಣ್ಯ ಅಂತ ಹೇಳೋದು ಬೇಡ, ದೇವರು ಹೇಳಿದ ಹಾಗೆ ಕರುಳು ಕರ್ಕೊಂಡು ಹೋಗಿ ಕನ್ಯಾದಾನ ಮಾಡು ಅಂತ. ಎಂತಹ ಯೋಗ ನೋಡಿ. ಈಚೆ ಕಡೆ ಕರ್ದಮರಿಗೂ ಭಗವಂತನೇ ಧಿಯೋಯೋನ ಪ್ರಚೋದಯ, ಅಲ್ಲಿಯೂ ಕೂಡ ಸ್ವಯಂಭುವಮನಿಗೆ ಭಗವಂತನೇ ಬುದ್ಧಿ ಪ್ರಚೋದಕನಾದ. ಕಲ್ಯಾಣೋತ್ಸವ ನಡೆಯಿತು. ಕರ್ದಮರಿದ್ದಲ್ಲಿಗೆ ಸ್ವಯಂಭುವಮನು ತನ್ನ ಮಗಳನ್ನು ಕರ್ಕೊಂಡು ಬಂದು ಕರ್ದಮರಿಗೆ ಹೇಳ್ತಾನೆ. ಕರ್ದಮರು ಹೇಳಿದ್ರು ಸ್ವಾಗತ ಅಂತ ಹೇಳಿದರು. ಆ ಸ್ವಾಗತವನ್ನು ಸ್ವೀಕಾರ ಮಾಡಿ ನಾನು ದಾನ ಮಾಡಲಿಕ್ಕೆ ಬಂದಿದ್ದೇನೆ ಅಂತ ಹೇಳಿದೆ. ಮಾಡು ದಾನ ಅಂತ. ಏನು ದಾನವ? ನನ್ನ ಮಗಳನ್ನೇ ನಿಮಗೆ ದಾನ ಮಾಡಬೇಕು ಅಂತಿದ್ದೇನೆ. ಕರ್ದಮರು ಹೇಳಿದರು ನಾನು ಸ್ವೀಕಾರ ಮಾಡ್ತೇನೆ ಅಂತ. ಭಗವಂತ ನಿಂತು ಮಾಡಿದ ಕಲ್ಯಾಣೋತ್ಸವ ಭಾರೀ ವೈಭವದ ಮದುವೆ ಅಂತ ಹೇಳ್ತದೆ. ಭಾರೀ ವೈಭವದ ಮದುವೆ ಅಂತಂದರೆ ಗಂಡಿನ ಕಡೆಯಿಂದ ಕರ್ದಮರು, ಹೆಣ್ಣಿನ ಕಡೆಯಿಂದ ಸ್ವಯಂಭುವಮನು, ಶತರೂಪೆ, ದೇವಹೂತಿ, ತಂಗಿಯಂದಿರು, ಅಕ್ಕತಿ ಪ್ರಸೂತಿಗಳು ಬಂದಿರ್ಬೋದು, ಸಹೋದರಿಯರು. ಆದರೆ ಮದುವೆ ಭಾರೀ ಸಂಭ್ರಮ ಅಂತ. ಈ ಒಂದು ಮದುವೆ ಒಂದು ಕಾರ್ಯಕ್ರಮ ಸಂಭ್ರಮ ಅಂತ ನಾವು ಹೇಗೆ ತೀರ್ಮಾನ ಮಾಡೋದು? ಸಾಮಾನ್ಯವಾಗಿ ಹೇಗೆ ತೀರ್ಮಾನ ಮಾಡ್ತೇವೆ ಅಂದರೆ ಕಾರ್ ಪಾರ್ಕಿಂಗಿಗೆ ಜಾಗ ಇಲ್ಲ ಅಂದರೆ ಭಾರೀ ವೈಭವ ಅಂತ ಅರ್ಥ. ಆದರೆ ಕಾರ್ ಪಾರ್ಕಿಂಗಿಗೆ ಜಾಗ ಇಲ್ಲ, ಭಾರೀ ವೈಭವ ಅಂತ. ಈ ದೇವಹೂತಿ ಕರ್ದಮರ ಕಲ್ಯಾಣೋತ್ಸವ ಭಾರೀ ವೈಭವ ಅಂತಂದರೆ ಕಾರ್ ಪಾರ್ಕಿಂಗಿಗೆ ಜಾಗ ಇಲ್ಲ ಅಂತಲ್ಲ, ವಿಮಾನ ಪಾರ್ಕಿಂಗಿಗೆ ಜಾಗ ಇರಲಿಲ್ಲ. ಎಂತೆಂಥ VIP ಗಳು ಬಂದಿರಬೇಕು ಅಂತ ನೋಡಿ. ಯಾರು ಅಂತಂದರೆ ವಿಮಾನದಲ್ಲಿ ಬರುವವರು ದೇವತೆಗಳು. ವಿಮಾನಾವಲಿಭಿಹಿ ನಭಸ್ಥಳಂ ಸಂಕುಲ ಮಾಸ. ಆ ವಿಮಾನದ ಸಾಲು ಸಾಲುಗಳಿಂದ ದೇವಲೋಕ, ಆಕಾಶ ತುಂಬಿ ತುಳುಕಿತ್ತು. ಕಲ್ಯಾಣ ಅದು ಸಂಭ್ರಮ ಅಂತ ಯಾವಾಗ ಹೇಳೋದು ಅಂತಂದರೆ, ಯಾರು ಬರಬೇಕೋ ಬರಬೇಕಾದವರು ಬಂದರೆ, ಯಾರು ಬರಬಾರ್ದೋ ಅವರು ಬರಬಾರ್ದು. ನಮ್ಮ ಕಲ್ಯಾಣಗಳಲ್ಲಿ ಬರಬಾರ್ದು ಯಾರೋ ಅವರೇ ಬರೋದು, ಯಾರು ಬರಬೇಕೋ ಅದವರು ಬರಬೇಕೋ ಅವರು ಬರುವುದಿಲ್ಲ. ವಿವಾಹ ವಿಚ್ಛೇದ ಆದವರು ಬರುವುದು ನಮ್ಮಲ್ಲಿ. ಅವರು ಅಕ್ಷದ ಕಾಳ ಹಾಕುವುದು ಹೆಣ್ಮಕ್ಕಳಿಗೆ, ದಂಪತಿಗಳಿಗೆ, ನೀವು ನಮ್ಮ ಹಾಗೆ ಆಗಿ ಅಂತ ಅವರ ಆಶೀರ್ವಾದ ಮಾಡೋದು. ಅದು ಫಲ ಏನು ಅಂದರೆ ವಿವಾಹದ್ದು ಡೈವರ್ಸೇ ಆಗುತ್ತೆ. ನಾವು ಯಾರನ್ನು ಕರಿಬೇಕು ವಿವಾಹಕ್ಕೆ ಅಂತಂದರೆ ಇಂಥವರನ್ನು ಕರೆಯುವುದಲ್ಲ, ದೇವತೆಗಳನ್ನು ಕರಿಬೇಕು. ದೇವತೆಗಳು ಅಂತಂದರೆ ನಿತ್ಯ ದಂಪತಿಗಳು ಅವರು. ಅವರ ವಿವಾಹ ವಿಚ್ಛೇದದ ಪ್ರಶ್ನೆಯೇ ಇಲ್ಲ, ಅವರ ಜೀವನನೇ ಮಂಗಳಮಯ. ಹಾಗಾಗಿ ದೇವತೆಗಳು ಬಂದು ಸೇರಿದ ಆ ಪುಣ್ಯ ಉತ್ಸವ ಕರ್ದಮ ದೇವಹೂತಿಯರ ಕಲ್ಯಾಣೋತ್ಸವ. ಹಾಗಾಗಿ ಅವರು ಹರಸಿದರು, ಭಗವಂತನೇ ಹರಸಿದ ಕಲ್ಯಾಣ. ನಮ್ಮ ಕಲ್ಯಾಣಗಳು ಹೆಸರು ಎಷ್ಟು ಹಿರಿಯರು ಒಳ್ಳೆಯ ಹೆಸರಿಟ್ಟಿದ್ದಾರೆ ನೋಡಿ. ಕಲ್ಯಾಣ ಅಂತ ಹೆಸರಿಟ್ಟಿದ್ದಾರೆ. ಅದು ಕಲ್ಯಾಣ ಅಲ್ಲ, ನಮ್ಮದೆಲ್ಲ ಕಲಿಯ ತಾಣ. ಯಾವುದೆಲ್ಲ ನಿಷಿದ್ಧ ಇದೆ ಅದೆಲ್ಲ ಕಾರ್ಯಕ್ರಮದಲ್ಲಿ ನಾವು ಮಾಡ್ತೇವೆ. ಯಾವುದು ವಿಹಿತ ಅಲ್ಲಿ ಬರುವುದೇ ಇಲ್ಲ. ನಮ್ಮದು ಹಾಗಾಗಬಾರ್ದು. ಮದುವೆ ಅದು ಕಲ್ಯಾಣಮಯ ಆಗಬೇಕು, ದೇವರು ಮೆಚ್ಚುವ ಕಲ್ಯಾಣ ಆಗಬೇಕು, ಗುರು ಹಿರಿಯರು ಮೆಚ್ಚುವ ಕಲ್ಯಾಣೋತ್ಸವ ಆಗಬೇಕು. ಹಾಗಾದರೆ ಆ ದಂಪತಿಗಳದ್ದು ಜೀವನ ಕಲ್ಯಾಣ, ಅದರಿಂದ ಪರಂಪರೆನೂ ಕಲ್ಯಾಣಮಯವಾದ್ದಾಗುತ್ತೆ. ದೇವಹೂತಿ ಕರ್ದಮರ ಆ ದಾಂಪತ್ಯ ಜೀವನವನ್ನು ಭಾಗವತ ತುಂಬ ರೋಚಕವಾಗಿ ವಿವರಿಸಿದೆ. ಮತ್ತು ಸಾಯಂಕಾಲ ಮತ್ತೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಈ ಪ್ರವಚನವನ್ನು ಕೃಷ್ಣಾರ್ಪಣ.